ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. Lakme Iconic Kajal, now 2 times darker, cause bat wings are the new cat eyes. Fashion devils paint angel wings. The butterfly effect. Attract, distract. I fly with my eyes. Lakme Iconic, 24 hours of slip. ಕಾತೂರ್ ವಲಯದ ವೀರಾಪುರ ಗ್ರಾಮದಲ್ಲಿ ವ್ಯಕ್ತಿಯೋರ್ವನ ಮನೆಯಲ್ಲಿ ದಾಸ್ತಾನುವಾಗಿಟ್ಟಿದ್ದ ಸಾಗವಾನಿ ಕಟ್ಟಿಗೆಯನ್ನು ಅರಣ್ಯಾಧಿಕಾರಿಗಳು ವಶಪಡಿಸಿ ಆರೋಪಿತನನ್ನು ಬಂಧಿಸಿದ ಘಟನೆ ಇಂದು ಸಂಭವಿಸಿದೆ. ವೀರಾಪುರ ಗ್ರಾಮದ ಚಂದ್ರಪ್ಪ ಬಂಡೇರ್ ಬಂಧಿತ ಆರೋಪಿಯಾಗಿದ್ದಾನೆ. ಆರೋಪಿತನ ಮನೆಯಲ್ಲಿ ದಾಸ್ತಾನುವಾಗಿಟ್ಟಿದ್ದ ಸಾಗವಾನಿ ಕಟ್ಟಿಗೆಯನ್ನು ಎಸಿಎಫ್ ರವಿ ಹುಲಕೋಟಿ ನೇತೃತ್ವದಲ್ಲಿ ಕಾತೂರ್ ಆರ್ಎಫ್ಒ ಮಂಜುನಾಥ್ ನಾಯಕ್, ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಪೂಜಾರ್, ಹಾಸಿಂ ಪೀರ್, ಗಸ್ತು ಅರಣ್ಯ ಪಾಲಕರಾದ ರವಿ ಜಾಡರ್, ಹನುಮಂತ್ ನ್ಯಾಸರ್ಗಿ, ಬಸನಗೌಡ ಹಲಗಿ, ಶಿವಶಂಕರ್ ನಂದಿಶೆಟ್ಟಿ ಅವರು ದಾಳಿ ಮಾಡಿ ಆರೋಪಿಯನ್ನು ಬಂಧಿಸಿ ಕಟ್ಟಿಗೆಯನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಟ್ಟಿಗೆ ಸಾಗಾಟ ಮಾಡಿದ ವಾಹನವನ್ನು ಅರಣ್ಯಾಧಿಕಾರಿಗಳು ಏಕೆ ವಶಪಡಿಸಿಕೊಂಡಿಲ್ಲ ಎಂದು ಜನರು ಪ್ರಶ್ನಿಸಿದ್ದಾರೆ. ಹಳ್ಳದ ಮನೆ ಅರಣ್ಯದಿಂದ ಎಷ್ಟು ಸಾಗವಾನಿ ಮರಗಳು ನಾಪತ್ತೆಯಾಗಿದೆ ಎಂಬ ಬಗ್ಗೆಯೂ ಅರಣ್ಯಾಧಿಕಾರಿಗಳು ಸ್ಪಷ್ಟನೆ ನೀಡಬೇಕೆಂದು ಜನರು ಒತ್ತಾಯಿಸಿದ್ದಾರೆ. बीमारी का खर्चा बचाएं, अच्छी आदतें और हमारे 10 रुपए के सबसे बड़े लाइफ बॉय से. ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಇಂದು ಆಚರಿಸಲಾಯಿತು. ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ಅವರು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಹೂಹಾರ ಹಾಕಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾನೂನು ಸಲಹೆಗಾರ ಅಮರೇಶ್ ಹರಿಜನ್, ಮಾರ್ಟಿನ್ ಬಳ್ಳಾರಿ ಮುಂತಾದವರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಇಂದು ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ಡಾಕ್ಟರ್ ಅಂಬೇಡ್ಕರ್ ಮೂರ್ತಿಗೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಎಸ್ ಫಕೀರಪ್ಪ ಅವರು ಮಾಲಾರ್ಪಣೆ ಮಾಡಿದರು. ನಂತರ ಆದಿಜಾಂಬವ ಪ್ರೌಢಶಾಲೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಎಸ್ ಫಕೀರಪ್ಪ, ಜಿಲ್ಲಾ ಸಂಚಾಲಕರಾದ ಗೋಪಾಲ್ ನಡ್ಕಿನಮನಿ, HY ಕಟ್ಟಿಮನಿ, ಬಸವಂತಪ್ಪ ಮಡ್ಲಿ, ಮೈಲಾರಿ ದೇವರಮನಿ, ಗೀತಾ ವಾಗ್ಮಿಡೆ, ಮಂಜುನಾಥ್ NH, ಸಂತೋಷ್ ಸಬರದ್ ಮುಂತಾದವರಿದ್ದರು. SD ಮೂಡಣ್ಣವರ್ ಸ್ವಾಗತಿಸಿದರು. MS ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು. PC ಐನಾಪುರ್ ವಂದಿಸಿದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.